ಸಮ್ಮರಲ್ಲಿ ಸ್ಪೆಷಲ್ಲಾಗಿ ಫ್ರೂಟ್ ಜ್ಯೂಸ್ಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಈ ರೀತಿಯಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವಾಟರ್ಮೆಲನಲ್ಲಿ ಈ ರೀತಿ ಮಾಡ್ಕೊಂಡು ಕುಡಿತಾ ಇದ್ದರೆ 1 ಗ್ಲಾಸ್ ಅಂತೂ ಸಾಕಾಗೋದಿಲ್ಲ. 1 ಗ್ಲಾಸ್, 2 ಗ್ಲಾಸ್, 3 ಗ್ಲಾಸ್ ಅಂತ ಬೇಕಾಗತ್ತೆ. ಬನ್ನಿ ಈ ಒಂದು ಸಿಂಪಲ್ ರೆಸಿಪಿಯನ್ನು ಹೇಗೆ ಮಾಡೋದು ನೋಡೋಣ. ಸಮ್ಮರ್ಗಂತೂ ಮಾಡಿಸಿರೋ ಅಂಥ ರೆಸಿಪಿ. ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪುದೀನ ಆ್ಯಡ್ ಮಾಡ್ತಾ ಇದ್ದೀನಿ. ಪುದೀನ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ. ಚಿಟಿಕೆ ಉಪ್ಪು, 1 ಬೌಲಷ್ಟು ಇಲ್ಲಿ ನಾನು ಕಲ್ಲಂಗಡಿ ಹಣ್ಣನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಶುಗರ್ ಏನೂ ಹಾಕೋದು ಬೇಡ. ಇಷ್ಟು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಫ್ರೂಟ್ ಜ್ಯೂಸ್ಗಳನ್ನು ಮಾಡಬೇಕಾದ್ರೆ ಶುಗರ್ ಆಗಲಿ ಜಾಗ್ರಿ ಆಗಲಿ ಹಾಕೋದನ್ನು ಅವಾಯ್ಡ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ರೌಂಡು ಮಿಕ್ಸಿ ಮಾಡ್ಕೊಂಡು ಬರೋಣ. ನೀವು ಹಾಗೆ ಬೇಕಾದರೂ ಸರ್ವ್ ಮಾಡ್ಬೋದು, ಇಲ್ಲ ನಾನು ಇದನ್ನೇನಾದರೂ ಸ್ಟ್ರೈನ್ ಮಾಡಿಬಿಟ್ಟು ಸರ್ವ್ ಮಾಡ್ತೀನಿ ಅಂದರೂ ಕೂಡ ನೀವು ಮಾಡ್ಬೋದು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಈಸಿಯಾಗಿ ರೆಡಿಯಾಗಿದೆ ಅಂತ. ಕಲ್ಲಂಗಡಿ ಹಣ್ಣಲ್ಲಿ ಎಲ್ಲ ಭಾಗನೂ ಕೂಡ ಸ್ವೀಟಾಗಿರೋದಿಲ್ಲ. ಸೊ ಸ್ವೀಟಾಗಿರೋ ಭಾಗನ ತಿಂದ್ಬಿಟ್ಟು ರಿಮೈನಿಂಗ್ ಉಳಿದಿರುತ್ತಲ್ಲ, ಅದರಲ್ಲಿ ಈ ರೀತಿ ಟ್ರೈ ಮಾಡಿ. ಬಾಯ್ ಸ್ನೇಹಿತರೆ.